ಕೆಲವರು ನೀವು ಅಂತಾರೆ ನೋಡಿ, ಯಾವುದೋ ಒಂದು ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಎಲ್ಲಾ ಕಾಯಿಲೆ ಗುಣಪಟ್ಬಿಡುತ್ತೆ, ಇದೊಂದು ತೋರಿಸ್ಬಿಡೋದು ಇದು ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಪಾಪ ಜನ ಹೌದು ಈ ಕ್ಯಾನ್ಸರ್ ಗುಣ ಆಗುತ್ತೆ ಅಂದ ತಕ್ಷಣ ಎದ್ದೋ ಬಿದ್ದೋ ಬಂದು ಹೋಗ್ತಾರೆ. 2 ತಿಂಗಳು 3 ತಿಂಗಳು ಅವ್ರು ಬರೋದಕ್ಕೆ ಒಂದು 3-4 ಸಾವಿರ ಖರ್ಚು ಮಾಡ್ಕೊಂಡು ಯಾವ್ಯಾವುದೋ ರಾಜ್ಯದಿಂದ ಬಂದು 10-15 ಸಾವಿರ ಖರ್ಚು ಮಾಡಿ 2-3 ಸತಿ ಬಂದು 3ನೇ ಸತಿ ಅವ್ರು ಕೈ ಬಿಡ್ತಾರೆ ಅಥವಾ ಅಷ್ಟೊತ್ತಿಗೆ ಸತ್ತೇ ಹೋಗ್ತಾರೆ. ಅದೇ ಆ ಥರ ಸುಳ್ಳನ್ನು ಹೇಳಬಾರ್ದು. ಈ ಥರ ಸಕ್ಕರೆ ಕಾಯಿಲೆಗಳಲ್ಲಿ ಈ ಟೈಪ್ 1 ಮೆಡಿಸಿನ್ ತೊಗೊಳ್ಳೇಬೇಕು, ಇನ್ಸುಲಿನ್ ತೊಗೊಳ್ಳೇಬೇಕು. ಆದರೆ ಟೈಪ್ 2 ಡಯಾಬಿಟಿಸ್ಗೆ ವೆರಿ ಎಫೆಕ್ಟಿವ್ ಆಗಿ ಏನು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಥವಾ ರೀಸೆಂಟ್ಲಿ ಡಯಾಗ್ನೋಸ್ಡ್ ಡಯಾಬಿಟಿಸ್ ಅಂದರೆ ಈಗ ಜಸ್ಟ್ 1 ತಿಂಗಳು 2 ತಿಂಗಳಾಗಿದೆ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದವರಿಗೆ, ಅಥವಾ ಬೇರೆ ಔಷಧಿಗಳನ್ನು ತೊಗೊಳ್ತಿರೋರು, ಈಗಾಗಲೇ ರಾಸಾಯನಿಕಗಳಿಗೂ ಅಥವಾ ಏನೋ ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ, ಅವರಿಗೂ ಕೂಡ ಸಪ್ಲಿಮೆಂಟ್ ಆಗಿ ಅಥವಾ ಅವರ ಸಕ್ಕರೆಯ ಮಟ್ಟ ಕಡಿಮೆ ಮಾಡೋದಕ್ಕೆ ಅಥವಾ ಅವರಿಗೆ ಡಯಾಬಿಟಿಸಿನ ಕಾಂಪ್ಲಿಕೇಶನ್ಸ್ ಅಂತಾರೆ. ಜಸ್ಟ್ ಸಿಂಪಲ್ಲು ನಿಶಾ ಆಮಲಕ್ಕಿ, ಅರಿಶಿಣ ಇಲ್ಲಿದೆ ನೋಡಿ, ಅರಿಶಿಣ ಮತ್ತೆ ನೆಲ್ಲಿಕಾಯಿ, ನಿಶಾಮಲಕ್ಕಿ ಚೂರ್ಣ ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಆಗುತ್ತೆ. ಇದನ್ನ ನಮ್ಮಿಂದ ದೂರ ಇದ್ದಾರೆ, ಎಲ್ಲೋ ಬೆಂಗಳೂರಲ್ಲಿ ಇದ್ದಾರೆ, ವಿದೇಶದಲ್ಲಿ ಇದ್ದಾರೆ, ಅವ್ರು ಎಲ್ಲರಿಗೂ ಸೂಟ್ ಆಗಂತ ಒಂದು ಔಷಧಿ ಇದ್ರೆ ಇನ್ ಕೇಸ್ ಅವರು ಬೇರೆ ಔಷಧಿ ಜೊತೆಗೂ ತಗೊಂಡ್ರು ತೊಂದರೆ ಆಗಬಾರ್ದು. ಉದಾಹರಣೆ ಬೇರೆ ಅಲೋಪತಿ ಮೆಡಿಸಿನ್ ಯಾವ್ದಾದ್ರು ತಗೊಳ್ತಿದ್ದಾರೆ, ಮೆಟ್ಫಾರ್ಮಿನ್ ತಗೊಳ್ತಿದ್ದಾರೆ, ಅದ್ರ ಜೊತೆಗೆ ಇದನ್ನ ತಗೊಂಡ್ರು ಕೂಡ ಡ್ರಗ್ ಇಂಟ್ರಾಕ್ಷನ್ ಆಗಬಾರ್ದು. ಇದು ಅದಕ್ಕೆ ಮಿಕ್ಸ್ ಮಾಡಿ ತಗೊಳೋದಲ್ಲ, ಸಪ್ರೇಟ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ 1 ಚಮಚ, ರಾತ್ರಿ ಮಲಗ್ತಾ 1 ಚಮಚ ಪೌಡರ್ನ ಬಿಸಿನೀರಲ್ಲಿ ಹಾಕಿ ತಗೊಂಡ್ರೆ ಅವರಿಗೆ ಸಕ್ಕರೆ ಮಟ್ಟ ಕಡಿಮೆ ಆಗಬೇಕು, HbA1c ಲೆವೆಲ್ ಕಡಿಮೆ ಆಗಬೇಕು, ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬರಬಾರ್ದು, ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು. ಈ ಎಲ್ಲ ಉದ್ದೇಶದಿಂದ ನೋಡಿ ಇದು ಸಪ್ತರಂಗಿ ಅಂತಾರೆ, ಇದು ಏಕನಾಯಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದರಲ್ಲಿ ಹಳದಿ ಇದೆ ನೋಡಿ, ಹಳದಿ ಬಣ್ಣ ಇದೆ, ಇದು ಚಕ್ರದಲ್ಲಿ ಇದರ ಬೇರ್ನಲ್ಲಿ 7 ಚಕ್ರ ಫಾರ್ಮ್ ಆಗುತ್ತೆ. ಸೊ ಚೆನ್ನಾಗಿ ಬೆಳೆದು 7ರಿಂದ 8 ವರ್ಷ ಬೆಳೆದ್ರೆ ಅದು ಬಹಳ ಒಳ್ಳೆ ಔಷಧಿ. ಅದು ಸಪ್ತರಂಗಿ ಅಂತೀವಿ, ಏಕನಾಯಕ ಅಂತೀವಿ, ಸಲಾಶಿಯಾ ಅಂತೀವಿ, ಅದಕ್ಕೆ ಬಟಾನಿಕಲ್ ಇದರಲ್ಲಿ ಸಲಾಶಿಯಾ ಚೈನೆನ್ಸಿಸ್ ಅಂತಾರೆ. ಈ ಒಂದು ಸಪ್ತರಂಗಿ ಇದು ಡಯಾಬಿಟಿಸ್ನಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಸೊ ಇದು 2 ಥರ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ ಮತ್ತೆ ಇನ್ಸುಲಿನ್ ಸೆಕ್ರೇಷನ್ ಸ್ಟಿಮ್ಯುಲೇಟ್ ಮಾಡುತ್ತೆ.